ಘಟಪ್ರಭಾ ನಗರದ ನಮ್ಮ ಎಸ್ಡಿಟಿ ಹೈಸ್ಕೂಲ್ ಕಾಲೇಜಿನಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡ ಲೋಕಾರ್ಪಣೆ ಸಮಾರಂಭವು ಇದೇ ದಿನಾಂಕ 31/1/2026 ಬೆಳಗಾವಿಯ ರುದ್ರಾಕ್ಷಿ ಮಠದ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಲೋಕೋಪಯೋಗಿ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿಯವರು ಉದ್ಘಾಟಿಸಲಿದ್ದಾರೆ ಎಂದು ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು. ಶಾಸಕರಾದ ಶ್ರೀ ರಮೇಶ್ ಜಾರಕಿಹೊಳಿಯವರು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರಕಾಶ್ ಹುಕ್ಕೇರಿ, ಶಾಸಕರಾದ ಶ್ರೀ ಮಹಾಂತೇಶ್ ಕೌಜಲಗಿ, ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ಪಾಟೀಲ್, ಜಿಲ್ಲಾಧಿಕಾರಿಯಾದ ಡಾಕ್ಟರ್ ಮೊಹಮ್ಮದ್ ರೋಷನ್, ಕಾರ್ಮಿಕ ಮುಖಂಡರಾದ ಶ್ರೀ ಅಂಬಿರಾವ್ ಪಾಟೀಲ್, ವಿಶೇಷ ಉಪನ್ಯಾಸಕರಾಗಿ ಶ್ರೀ ರವಿ ಡಿ ಚನ್ನಣ್ಣನವರ್ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಕಳೆದ 7 ದಶಕದಿಂದ ಶಿಕ್ಷಣ ಸಂಸ್ಥೆ ಬೆಳೆದು ಬಂದ ದಾರಿ ಮತ್ತು ಸಂಸ್ಥೆಗೆ ಬೆಳವಣಿಗೆಗೆ ಸಹಕರಿಸಿದ ಎಲ್ಲ ಮಹನೀಯರುಗಳಿಗೆ ಸ್ಮರಿಸಿದರು. ಶಿಕ್ಷಣ ಸಂಸ್ಥೆಯು ಈಗಾಗಲೇ ಕಲಾ ಕಾಲೇಜನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಇದರೊಂದಿಗೆ ಮುಂದಿನ ದಿನಗಳಲ್ಲಿ ವಿಜ್ಞಾನ ವಿಭಾಗವನ್ನು ಕೂಡ ತೆರೆಯುವ ಪ್ರಯತ್ನಗಳು ನಡೆಯುತ್ತಿವೆ. ಇದರಂತೆ ಮುಂದಿನ ದಿನಗಳಲ್ಲಿ ಕನ್ನಡ ಮತ್ತು ಆಂಗ್ಲ ಕಾನ್ವೆಂಟ್ ಶಾಲೆಗಳನ್ನು ಕೂಡ ಪ್ರಾರಂಭಿಸಲು ಪ್ರಯತ್ನಿಸಲಾಗುವುದು ಎಂದರು. ಈ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ಘಟಪ್ರಭಾ, ಮಲ್ಲಾಪುರ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಹಿರಿಯರು, ಗ್ರಾಮಸ್ಥರು ಆಸಕ್ತಿಯಿಂದ ಭಾಗವಹಿಸುತ್ತಿದ್ದಾರೆ. ನಮ್ಮ ಎಸ್ಡಿಟಿ ಹೈಸ್ಕೂಲ್ನ ಹಳೆಯ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು, ಇನ್ನುಳಿದಂತೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತುಂಬಾ ಆಸಕ್ತಿಯಿಂದ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮ ಪಡುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇಂದು ಬೆಳಗ್ಗೆ ಧಾರ್ಮಿಕ ಪೂಜೆ ನೆರವೇರಿಸಿ ಗೋಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಎಂದರು. ದಿನಾಂಕ 31ರಂದು ನಡೆಯುವ ಸಮಾರಂಭಕ್ಕೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ನಮ್ಮ ಎಸ್ಡಿಟಿ ಹೈಸ್ಕೂಲ್ಗೆ ಸುಮಾರು 7 ದಶಕಗಳ ಇತಿಹಾಸವಿದೆ. ಈಗಾಗಲೇ ಹಳೆಯ ವಿದ್ಯಾರ್ಥಿಗಳು ಸಂಘವನ್ನ ಕಳೆದ ಸಾಲಿನಲ್ಲಿ ರಿಜಿಸ್ಟರ್ ಮಾಡಿಸಲಾಗಿದೆ. ಈ ಹೈಸ್ಕೂಲಿನಲ್ಲಿ ಕಲಿತು ಹೋದ ವಿದ್ಯಾರ್ಥಿನಿಯರುಗಳನ್ನು ಒಂದೇ ವೇದಿಕೆಯ ಮೇಲೆ ತರಲು ಸಂಘವು ಸಹಕಾರಿಯಾಗಲಿದೆ ಎಂದರು. ಈ ಸಮಾರಂಭದಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳನ್ನ ಎಲ್ಲರನ್ನ ಆಮಂತ್ರಿಸಲು ಶ್ರೀಗಳು ಮತ್ತು ಶಾಲಾ ಸಿಬ್ಬಂದಿ ಮನಸ್ಸು ಮಾಡಿರುವುದು ಶ್ಲಾಘನೀಯ ಮತ್ತು ಇದೊಂದು ಐತಿಹಾಸಿಕ ಬೆಳವಣಿಗೆ ಎಂದರು. ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಕೆಎಸ್ ನಾಗರಾಜ್ ರವರು ಈ ಬಗ್ಗೆ ಮಾಹಿತಿ ನೀಡಿದರು. ಈಗಾಗಲೇ ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಸುಮಾರು 2,000ಕ್ಕೂ ಹೆಚ್ಚಿನ ಹಳೆಯ ವಿದ್ಯಾರ್ಥಿಗಳನ್ನ ಸಂಪರ್ಕಕ್ಕೆ ತಂದು ಎಲ್ಲರನ್ನೂ ಕೂಡ 2,000ಕ್ಕೂ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳನ್ನ ಆಮಂತ್ರಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಘಟಪ್ರಭಾ ಎಸ್ಡಿಟಿ ಹೈಸ್ಕೂಲ್ನಲ್ಲಿ ಓದಿದ ವಿದ್ಯಾರ್ಥಿಗಳು ಸಂಘಕ್ಕೆ ಸೇರಬಯಸುವವರು ಈ ದೂರವಾಣಿ ಸಂಖ್ಯೆಗೆ ವಾಟ್ಸ್ಆಪ್ ಗ್ರೂಪ್ ಮೂಲಕ ಸೇರಿಕೊಳ್ಳಬಹುದು ಎಂದು ವಿವರಿಸಿದರು. ಸಂಘದಲ್ಲಿ ಸದಸ್ಯತ್ವ ಪಡೆಯುವುದರಿಂದ ನಮ್ಮ ಹೈಸ್ಕೂಲ್ ಮತ್ತು ಕಾಲೇಜ್ನ ಸಮಗ್ರ ಅಭಿವೃದ್ಧಿಗೆ ಹಾಗೂ ಅಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಶಕ್ತಿ ಹೆಚ್ಚಿಸುವುದು ಹಾಗೂ ಶಿಕ್ಷಣ ಸಂಸ್ಥೆಗೆ ಮೂಲ ಸೌಕರ್ಯಗಳಿಗೆ ನಾವು ತನು ಮನ ಧನದ ಸಹಾಯ ನೀಡುವ ಮೂಲಕ ಶಿಕ್ಷಣ ಸಂಸ್ಥೆ ಅಭಿವೃದ್ಧಿಗೆ ಸಹಕರಿಸಲು ಸಂಘವು ನಿರಂತರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಕೆಎಸ್ ನಾಗರಾಜ್, ಪದಾಧಿಕಾರಿಗಳು ಮತ್ತು ಶಾಲೆಯ ಹಿರಿಯ ಶಿಕ್ಷಕರಾದ
ಶ್ರೀ ಮಠಪತಿ, ಶ್ರೀ ರಾಯರ್, ಶ್ರೀ ಕರಿಗಾರ್ ಮುಂತಾದವರು ಭಾಗವಹಿಸಿದ್ದರು. ವಿದ್ಯಾಲಯ, ಪ್ರೌಢಶಾಲೆ ಹಾಗೂ ಕಾಲೇಜು ವಿಭಾಗ, SDTT ಬಾಲಕಿಯರ ಪ್ರೌಢಶಾಲೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಇದೇ ದಿನಾಂಕ ಜನವರಿ 31ರಂದು ವಿಶೇಷವಾಗಿ ಎಲ್ಲ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಭಾಗದಲ್ಲಿ ಘಟಪ್ರಭಾ ನಗರದಲ್ಲಿ ಬಹಳ ಹಳೆಯ ಒಂದು ಸಂಸ್ಥೆ ಇದು. ಈ ಸಂಸ್ಥೆಯಿಂದ ಹಲವಾರು ಬಡ ಮಕ್ಕಳಿಗೆ ಶಿಕ್ಷಣ ನೀಡುವಂಥ ಕೆಲಸವನ್ನು ಪೂಜ್ಯ ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು, ಶಿವಾನಂದ ಮಹಾಸ್ವಾಮಿಗಳು ಮಾಡಿದ್ದಾರೆ. ಈ ಘಟಪ್ರಭಾ ನಗರದಲ್ಲಿ ಒಂದು ಉತ್ತಮ ಶಿಕ್ಷಣವನ್ನು ಕೊಡಬೇಕು, ಎಲ್ಲ ಜನರಿಗೆ ಈ ಸಂಸ್ಥೆಯಿಂದ ಶಿಕ್ಷಣ ಪ್ರಚಾರವಾಗಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಇವತ್ತಿಗೆ ಸುಮಾರು 30-40 ವರ್ಷಗಳ ಕಾಲ ಈ ನಗರದಲ್ಲಿ ಶಿಕ್ಷಣ ಸಂಸ್ಥೆ ನಡೀತಾ ಇದೆ. ಆದರೆ ಹಳೆ ಕಟ್ಟಡದಲ್ಲಿ ಸಂಸ್ಥೆ ನಡೀತಾ ಇತ್ತು. ಅದಕ್ಕೆ ಜೀವ ತುಂಬಬೇಕು, ಸುಸಜ್ಜಿತವಾದ ಮಕ್ಕಳಿಗೆ ಕೊಠಡಿಗಳು ಬೇಕು ಅನ್ನುವಂಥ ಕಾರಣಕ್ಕಾಗಿ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಸಂಕಲ್ಪ ಮಾಡಿ ಭೂಮಿ ಪೂಜೆಯನ್ನು ಮಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನಪಟ್ಟರು. ಅವರ ಒಂದು ಅಂತಃಕರಣ ಆಶೀರ್ವಾದ, ಅವರ ಪ್ರೇರಣೆ ಇವತ್ತು ಭವ್ಯವಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣವಾಗಿ ಮಕ್ಕಳಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ದೇವೆ. ಎಲ್ಲ ಹಿರಿಯರು, ಈ ಭಾಗದ ಎಲ್ಲ ಹಿರಿಯರು ಹಾಗೂ ಗಣ್ಯಮಾನ್ಯರು ಇದಕ್ಕೆ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಮಠದಿಂದ ಸಾಧ್ಯವಾದಷ್ಟು ಕೆಲಸಗಳು ಶಿಕ್ಷಣ ಪ್ರಸಾರವಾಗಬೇಕನ್ನೋ ಉದ್ದೇಶದಿಂದ ಇನ್ನೂ ಹೆಚ್ಚು ಹಲವು ಸಂಸ್ಥೆಗಳನ್ನು ಈ ನಗರದಲ್ಲಿ ಹುಟ್ಟುಹಾಕುವಂಥ ಸಂಕಲ್ಪವನ್ನು ನಾವು ಹೊಂದಿದ್ದೇವೆ. ಅನೇಕ ಸಂಸ್ಥೆಗಳು ಬರಬೇಕು, ಇನ್ನು ಈ ಭಾಗದಲ್ಲಿ ಶಿಕ್ಷಣ ಪ್ರಸಾರ ಇನ್ನೂ ಹೆಚ್ಚು ಆಗಬೇಕು ಅನ್ನೋ ಉದ್ದೇಶವನ್ನು ಹೊಂದಿರತಕ್ಕಂಥವರು ನಾವು ಆಗಿದ್ದೇವೆ. ಅದಕ್ಕೆ ತಾವೆಲ್ಲರ ಪತ್ರಕರ್ತರ ಮುಖಾಂತರ ತಿಳಿಸುವುದೇನೆಂದರೆ, ಇದೇ ದಿನಾಂಕ 31ನೇ ತಾರೀಕು ಇದನ್ನು ಭವ್ಯವಾಗಿ ಉದ್ಘಾಟನೆಯನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಅದಕ್ಕೆ ತಾವು ಬರಬೇಕು, ಎಲ್ಲರಿಗೂ ಪ್ರಚಾರ ಮಾಡುವಂಥ ಅವಕಾಶವನ್ನು ತಾವೆಲ್ಲ ಮಾಡಬೇಕು, ಸಹಕಾರವನ್ನು ತಾವು ಮಾಡಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ವಂದಿಸ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೆ ಧನ್ಯವಾದವನ್ನು ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ. ಸೈನ್ಸ್ ಕಾಲೇಜನ್ನು ಹುಟ್ಟಾಕಬೇಕಂತ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಡಿಗ್ರಿ ಕಾಲೇಜು ಆಗುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ನಾವು. ಸಣ್ಣ ಮಕ್ಕಳ ಒಂದು ಮೊದಲ ಸಂಸ್ಥೆ, ಸಣ್ಣ ಮಕ್ಕಳ ಪ್ರಾಥಮಿಕ ಸಂಸ್ಥೆ ಎಂದು ಕಾರಣಾರ್ಥ ಬಂದಾಗಿದೆ. ಅದು ಮತ್ತು ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೀವಿ. ಈ ಸಂದರ್ಭದಲ್ಲಿ ಹೇಳ್ತೀವಿ. ನಾವು ಆಸೆ ಇದೆ, ಒಂದು ಇಂಜಿನಿಯರಿಂಗ್ ಕಾಲೇಜು ಮತ್ತು ಆಮೇಲೆ ಇದನ್ನು ಮಾಡಬೇಕು ಅನ್ನೋ ಆಸೆ ಇದೆ. ಮುಂಬರುವುದು ದುರ್ಗಂಡ ಶಕ್ತಿ ಕೊಟ್ಟಂದ್ರೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ತೆಗೆದುಕೊಂಡಿಲ್ಲ, ಯಾವ ದೇಣಿಗೆ ತೆಗೆದುಕೊಂಡಿಲ್ಲ, ಸ್ವಂತ ಮಠದ ವತಿಯಿಂದಲೇ ಇದನ್ನು ಸಂಸ್ಥೆಯನ್ನು ಸೌಕರ್ಯಗಳನ್ನು ನಮ್ಮ ಮಠದಿಂದ ಮಾಡಿದ್ದೀವಿ. ಮುಂದೆ ಯಾರೇ ಸರ್ಕಾರದವರು ಕೊಡ್ತಿದ್ರೆ ನಮಗೆ ಅನುಕೂಲ ಆಗ್ತದೆ. ಇಲ್ಲಿ ಹುಡುಗರಿಗೆ ಏನೇನು ಬೇಕಲ್ಲ ಎಲ್ಲವೂ ಪ್ರತಿಯೊಂದು ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ. ಇನ್ನು ಇಲ್ಲೆಲ್ಲ ಏನೇನು ಹುಡುಗರಿಗೆ ಶೌಚಾಲಯ, ಗ್ರಂಥಾಲಯ ಎಲ್ಲವನ್ನು ಮಾಡುವಂಥ ಅವಕಾಶವನ್ನು ಮಾಡ್ತೀವಿ. ಗ್ರಂಥಾಲಯ ಮಾಡ್ತೀವಿ, ಸೈನ್ಸ್ ಎಕ್ವಿಪ್ಮೆಂಟ್ ತಂದು ಸೈನ್ಸ್ ಲ್ಯಾಬ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲೆಲ್ಲ ಈಗ ಯಾವ ರೀತಿಯ ಆಧುನಿಕ ಯುಗದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅವನ್ನೆಲ್ಲ ಕೆಲಸವನ್ನು ಮಾಡ್ತೀವಿ. ಹಂತವಾಗಿ ಎಲ್ಲ ಕೆಲಸವನ್ನು ಪೂರೈಸ್ತೀವಿ. ಮೊದಲಿಗೆ ಕಟ್ಟಡ ಉದ್ಘಾಟನೆ ಆಗಲಿ, ಆಮೇಲೆ ಉಳಿಯೆಲ್ಲ ಕೆಲಸವನ್ನು ಮಾಡುವಂಥ ಮತ್ತೆ 71 ವರ್ಷ ಆಯಿತು. ಕಾರಣಾಂತರಗಳಿಂದ ಜಾಗ ಸಮಸ್ಯೆ ಇತ್ತು, ಆ ಸಲುವಾಗಿ ಕಟ್ಟಡ ಆಗಿರಲಿಲ್ಲ. ಈ ಜಾಗದ ಸಮಸ್ಯೆ ಬಗೆಹರಿತು. ನಮ್ಮಂತೆ ಆದಮೇಲೆ ನಾವು ಹೊಸ ಕಟ್ಟಡವನ್ನು ನಮ್ಮ ಪೂಜ್ಯರು ಮಾಡಿದ್ದಾರೆ. ಪತ್ರಕರ್ತರು ಜವಾಬ್ದಾರಿ ಇದೆ. ಮಕ್ಕಳನ್ನ ಹೆಚ್ಚಾಗಿ ಕನ್ನಡ ಓದಲಿಕ್ಕೆ ಒತ್ತು ಕೊಡುವಂತ ನಮ್ಮ ಮಾತೃಭಾಷೆ ಮೊದಲು 5th 6th ಸ್ಟ್ಯಾಂಡರ್ಡ್ವರೆಗೂ ಕೂಡ ಓದುವಾಗ ಅದ್ರ ಬಗ್ಗೆ ಪ್ರಸಾರ ಮಾಡುವಂತ ಪತ್ರಕರ್ತರು ಜವಾಬ್ದಾರಿ ಇದೆ. ಯಾಕಂದ್ರೆ ಆಂಗ್ಲ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ ಕಲೀಲಿಕ್ಕೆ ಯಾರು ಬೇಡ ಅನ್ನೋದಿಲ್ಲ. ನಾವು ಸಂಸ್ಥೆಯನ್ನು ತೆಗೆದವರಿದ್ದೀವಿ. ಆದ್ರೆ ಏನು ಆ ಇಂಗ್ಲಿಷ್ಗೆ ಒತ್ತು ಕೊಡಬಾರದು ಅಂತೇಳಿ ಜನರಲ್ಲಿ ಅವೇರ್ನೆಸ್ ಕೊಡುವಂಥ ಕೆಲಸ ಪತ್ರಕರ್ತರು ಆಗಬೇಕು. ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಎರಡು ಸ್ಕೂಲ್ ತರುವಂತ ಪ್ರಯತ್ನ ಮಾಡ್ತೀವಿ. ಕನ್ನಡ ಪ್ರೈಮರಿ ಬೇಕಾಗಿದೆ. ನಮ್ಮದು ಮೊದಲು ಕನ್ನಡ ಪ್ರೈಮರಿ ಇತ್ತು.
ಅದು ಕಾರಣಾಂತರದಿಂದ ಬಂದಾಯಿತು. ಆದರೆ ಇನ್ನು ಕನ್ನಡ ಪ್ರೈಮರಿ ಹಾಗೂ ಆಂಗ್ಲ ಮಾಧ್ಯಮ ಪ್ರೈಮರಿ ತರುವಂಥ ಅವಕಾಶ ಇನ್ನು ಬರೋ ದಿನಗಳಲ್ಲಿ ನಾವು ಮಾಡ್ತೀವಿ. ಇನ್ನು ಒಬ್ಬ ವರ್ಷ 2 ವರ್ಷದೊಳಗೆ ನಾವು ಕೆಲಸವನ್ನು ಮಾಡಿ ಇದನ್ನು ಮಾಡ್ತೀವಿ. ಮಕ್ಕಳಿಗೆ ಇನ್ನೂ ಇಲ್ಲಿ ಹಾಸ್ಟೆಲ್, ಬಡ ಮಕ್ಕಳಿಗೆ ಹಾಸ್ಟೆಲ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಾವು ಆರ್ಥಿಕವಾಗಿ ಪಡೆದಿದ್ರೆ ಹಾಕಬೇಕಂದ್ರೆ ಎಲ್ಲ ಆಗೋದಿಲ್ಲ. ಇದೇ ಸರ್ಕಾರ ಮತ್ತು ಯಾರ ದಾನಿಗಳು ಮುಂದೆ ಬಂದರೆ ಇಂಥವೆಲ್ಲ ತೆಗೆದುಕೊಂಡು ಸಹಾಯ ಸಹಕಾರ ಮಾಡುವಂಥ ಕೆಲಸ ಮಾಡ್ತೀವಿ. ಸದ್ಯ ನಾವು ಪ್ರೈಮರಿ ಇಲ್ಲಿ ಸದ್ಯ ಈಗ ನಾವು ಸೈನ್ಸ್ ಕಾಲೇಜ್ ತರಬೇಕಂತ ಮಾಡಿದ್ದೀವಿ. ಮುಂದೆ ಬರುವ ದಿನಗಳಲ್ಲಿ ಸಾವಕಾಶ ಹಂತವಾಗಿ ಮಾಡಕ್ಕೆ ಬರ್ತೈತಿ. ಈ ಸದ್ಯ ಮಾಡ್ತೀನಿ, ಸದ್ಯ ಕಟ್ತೀನಿ ಆಗೋದಿಲ್ಲ. ಅದು ಹಂಗೆಲ್ಲ ಜಂಪ್ ಕೊಚ್ಕೊಂಡು ಹೇಳೋದಲ್ಲ. ಅದು ನಾವು ಮಾಡ್ತೀವಿ, ಹಂತವಾಗಿ ಮಕ್ಕಳಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡ್ತೀವಿ. ಜನರಿಗೆ, ನಮ್ಮ ಭಕ್ತರಿಗೆ ಅನುಕೂಲ ಆಗಬೇಕು, ಜನರಿಗೆ ಅನುಕೂಲ ಆಗಬೇಕು, ಮಕ್ಕಳಿಗೆ ಅನುಕೂಲ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ. ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಜಾಗೃತರಾಗಿದ್ದಾರೆ. ಅವರಲ್ಲಿ ಒಂದು ಒಕ್ಕಟ್ಟು ಬಂದಿದೆ, ಅಲ್ಲಿ ಯೂನಿಟಿ ಇದೆ. ಅವರೆಲ್ಲರೂ ಕೂಡ ನಮ್ಮ ಶಾಲೆ ಮೇಲೆ ಪ್ರೀತಿ ಗೌರವವನ್ನು ತೋರಿಸ್ತಾ ಇದ್ದಾರೆ. ಅವರಿಂದ ಇನ್ನೂ ಹೆಚ್ಚು ಅನುಕೂಲ ನಮ್ಮ ಶಾಲೆಗೆ ಆಗ್ತದೆ. ನಾವು ಮಾಡ್ತೀವಿ. ನಾವು ಮಾಡೋದನ್ನು ಸನ್ಯಾಸಿಗಳಾದದ್ದನ್ನು ಸಮಾಜಕ್ಕಾಗಿ, ನಾವು ಸ್ವಂತಕ್ಕೆಲ್ಲ ಸಮಾಜ ಸೇವೆ ಮಾಡಕ್ಕೆ ನಮ್ಮ ಕೈಲಿಂದ ಎಷ್ಟು ಆಗ್ತದಲ್ಲ ಅಷ್ಟ ಹೆಚ್ಚಿಗೆ ಸಹಾಯ ಸಹಕಾರವನ್ನು ಮಾಡಿ ಇನ್ನೂ 10 ಕೆಲಸಗಳಾಗಬೇಕಾಗಿವೆ. ನಮ್ಮ ಶಾಲೆಯಿಂದ ನಾವು ನಿಮ್ಮೆಲ್ಲ ಪತ್ರಕರ್ತರ ಗಮನಕ್ಕೆ ತರಬೇಕು. ಒಂದು ಡೊನೇಷನ್ ಇಲ್ಲ ನಮ್ಮ ಶಾಲೆಯಲ್ಲಿ. ಏನು ಸರ್ಕಾರದ ಫೀ ಇದೆಯೋ ಅದರ ಫೀಯಲ್ಲಿ ನಾವು ಶಾಲೆ ನಡೀತಾ ಇದೆ. ಯಾವ ಮಕ್ಕಳಿಗೆ ಹೆಚ್ಚು ಹೊರೆ ಆಗ್ತಾ ಇಲ್ಲ. ನಾವು ಸರ್ಕಾರದ ಫೀಯಲ್ಲಿನೇ ಸರ್ಕಾರದ ಶಾಲೆಗಳು ಹೇಗೆ ನಡೀತಾ ಇದ್ದಾವೆ ಹಾಗೇನೆ ನಮ್ಮ ಸಂಸ್ಥೆ ಶಾಲೆ ನಡೀತಾ ಇದೆ. ಈ ಇನ್ನುಳಿದ ಸಂಸ್ಥೆಗಳು ನಡೆಸುವಂಥ 10,000 20,000 ಡೊನೇಷನ್ ತೊಗೊಂಡು ಮಾಡೋದಾಗಿದ್ರೆ 10-20 ಬಿಲ್ಡಿಂಗ್ ಕಟ್ತೀವಿ ನಾವು. ಡೊನೇಷನ್ ಮಕ್ಕಳಿಂದ ಹೊರೆ ಹಾಕಿ, ಮಕ್ಕಳ ಮೇಲೆ ಹೊರೆ ಹಾಕಿ ನಾವು ಕೆಲಸ ಮಾಡೋದ್ರಿಂದ ರಗಡ ರೊಕ್ಕ ಬರ್ತೈತಿ, ಮಾಡಬಹುದು. ಅದಾಗಲಾರ ನಮ್ಮ ಸ್ವಂತ ಮಠದಿಂದ ಎಷ್ಟು ಸಹಾಯ ಸಹಕಾರ ಬರ್ತೈತೆ ಅದರಿಂದ ಮಾಡ್ಕೊಂಡು ಹೋಗ್ತೀವಿ. ಮಕ್ಕಳಿಗೆ ಹೊರೆ ಆಗಬಾರ್ದು. ಬಡ ವಿದ್ಯಾರ್ಥಿಗಳು ಹೆಚ್ಚಾಗಿ ಬರೋದು ನಮ್ಮಲ್ಲಿ. ನಮ್ಮ ಸ್ಕೂಲಿಗೆ ಬರೋರು ಆಲ್ಮೋಸ್ಟ್ ಹಿಂದುಳಿದ ವರ್ಗದ ಎಲ್ಲ ಬಡ ವಿದ್ಯಾರ್ಥಿಗಳೇ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಈ ಶಾಲೆ ನಡೆಯುವುದನ್ನ ಆ ಮಕ್ಕಳಿಂದನ. ಅದಕ್ಕೆ ಆ ಮಕ್ಕಳಿಗೆ ಏನೂ ತೊಂದರೆ ಆಗಲಾರ್ದಂಗೆ ಎಲ್ಲ ಸಂಸ್ಥೆಗಳು ಯಾವ ರೀತಿಯಾಗಿ ಖಾಸಗಿ ಸಂಸ್ಥೆಗಳನ್ನಿಟ್ಟು ಹಾಗೆ ವೈಭವವಾಗಿ ಸಂಸ್ಥೆಯನ್ನು ನಾವು ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ಹೆಚ್ಚಿಗೆ ವಿದ್ಯಾರ್ಥಿಗಳ ಅನುಕೂಲ ಮಾಡುವಂಥದ್ದು, ಅವರಿಗೆ ಏನೇನು ಬೇಕು, ಅವರಿಗೆ ಅನುಕೂಲವಾಗಿರುವಂಥ ಶೈಕ್ಷಣಿಕವಾಗಿ ಏನೇನು ಅನುಕೂಲ ಬೇಕು ಅವನ್ನೆಲ್ಲ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅದು ಕೆಲವು ದಾನಿಗಳು ಮುಂದೆ ಬರಾಕತ್ತಾರೆ. ಈಗ ಅವ್ರ ಕಡೆ ಅಂದ್ರೆ ಸಂಪರ್ಕ ಮಾಡಿ ನಾವೆಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಸಂತೋಷ. ಅವರಿಂದ ನಮ್ಮ ಉದ್ಯೋಗ ಅದಾರ ಅಂತೇಳಿ ಅವ್ರಿಗೆ ಬೇಡುವಂಥ ಕೆಲಸ ನಮ್ಮದಾಗಬಾರ್ದು. ಬೇಡಬಾರ್ದ ಜಂಗಮನಲ್ಲ, ಬೇಡಿಸ್ಕೊಂಬಾರ್ದ ಭಕ್ತನಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಹೋಗಿ ಬಿಡುವುದಲ್ಲ, ಅವ್ರು ಬೇಡಿಸ್ಕೊಳ್ಬಾರ್ದು. ಅವ್ರ ಪ್ರೀತಿಯಿಂದ ಕೊಡುವಂತ ಆಗಬೇಕು. ಅದನ್ನ ನಾವು ಧನ ಸಹಾಯ ಇದನ್ನ ಮಾಡುವಂಥವ್ರ. ನಾವು ಹೋಗಿ ಭಾಳ ಉದ್ಯೋಗದಾರ ದೊಡ್ಡವ್ರದಾರ ಕೋಡಿ ಅಂತೇಳಿ ಹಂಗಿಲ್ಲ ಹಚ್ಚಲಿಕ್ಕೆ ಬರೋದಿಲ್ಲ. ನಮ್ಮ ಸಂಸ್ಕೃತಿನೂ ಅಲ್ಲ, ನಮ್ಮ ಸ್ವಾಮಿತ್ವದ ಪ್ರವೃತ್ತಿನೂ ಅಲ್ಲ. ಅವರಾಗಿ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಧನವನ್ನ ಸಮಾಜಕ್ಕೆ ಸದುಪಯೋಗ ಮಾಡುವಂಥ ಕೆಲಸ ನಮ್ಮಿಂದ ಆಗ್ಬೇಕಷ್ಟೇ. ಶ್ರೀಗಳು, ಶ್ರೀಮಠ ಮತ್ತು ಹೈಸ್ಕೂಲ್ ಪ್ರಾಂಶುಪಾಲರು, ಶಿಕ್ಷಕರು ಎಲ್ಲರೂ ಸೇರಿ ನಮಗೆ ಹಳೆಯ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಅವಕಾಶ ಏನು ಕೊಟ್ಟಿದ್ದಾರೆ. ಈ ಸಂದರ್ಭ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಈ ಬಿಲ್ಡಿಂಗ್ ಕಟ್ಟಡದ ನೆಪದಲ್ಲಿ ನಮ್ಮ ಒಂದು 60ನೇ ಇಸ್ವಿಯಿಂದ ಇಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿಗಳು ಒಕ್ಕಟ್ಟಾಗುವಂಥ ಒಂದು ಸುಸಂದರ್ಭ ಸೇರಿ ಬಂದಿದೆ. ನಾವು ಬರೀ ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತೇಳಿ ಒಂದು 150 ಜನರನ್ನು ಮಾಡಿದ್ವಿ. ಈಗ ಅದು 2,000 ಚಿಲ್ಲರೆ ಜನ ಹೋಗಿದೆ. ತುಂಬ ಸಂತೋಷ ಏನಂತಂದರೆ 60ನೇ ಇಸ್ವಿ, 70ನೇ ಇಸ್ವಿ, 62ನೇ ಇಸ್ವಿ ಓದೋರೆಲ್ಲ ಗ್ರೂಪಿಗೆ ಬಂದು ಅವರು ಶೇರ್ ಮಾಡಿಕೊಂಡು ಅವರೇನು ಹುದ್ದೆಯಲ್ಲಿದ್ದಾರೆ, ನಾವು ಸ್ಕೂಲ್ಗೆ ಏನು ಮಾಡಬೇಕು, ನಾವು ನಮ್ಮ ಶಾಲೆಯ ಕಟ್ಟಡಕ್ಕೆ ಏನು ಮಾಡಬೇಕು ಹೇಳ್ರಿ ಅಂತ ಹೇಳುವಂಥ ಮನಸ್ಥಿತಿಗೆ ಬಂದಿದ್ದಾರೆ. ಆ ಅವಕಾಶ ಕಲ್ಪಿಸಿದವರ ಎಲ್ಲರಿಗೂ, ಶ್ರೀಮಠಕ್ಕೂ ಮತ್ತು ಹೈಸ್ಕೂಲ್ಗೂ ನಾನು ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷನಾಗಿ ಧನ್ಯವಾದ ಸಲ್ಲಿಸ್ತೀನಿ. ಇದ್ರ ಜೊತೆಗೆ ನಾವು ಈಗಾಗಲೇ ಎಲ್ಲ ಗ್ರೂಪ್ಗಳು ಮಾಡಿದ್ದೀವಿ ಮತ್ತು 31ಕ್ಕೂ ಕೂಡ ಅವ್ರನ್ನ ಎಲ್ಲರೂ ಕರೆಸ್ತಾ ಇದ್ದೀವಿ. ಯಾರು ಬಾಂಬೆಯಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ, ಮಣಿಪಾಲಲ್ಲಿದ್ದಾರೆ, ಕೆಲವರೆಲ್ಲ ಸುಮಾರು ಔಟ್ಸ್ಕರ್ಟ್ಸ್ ಇದ್ದಾರೆ, ಹೊರಗಡೆನೂ ಇದ್ದಾರೆ. ಎಲ್ಲರನ್ನೂ ಸಂಪರ್ಕದಲ್ಲಿದ್ದೀವಿ. ಇದು ಒಂದು ದಿವಸದ ಆಗೋ ಕೆಲಸ ಅಲ್ಲ. ನಾನು ಕಳೆದ 2.5 ವರ್ಷದಿಂದ ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ಸಂಘದಿರುತ್ತೆ ಗಣೇಶನಿಗೆಲ್ಲ ಗೊತ್ತು. ಹೋದ ಸಲ ನಾವು ಒಂದು ಗುರುವಂದನೆಯೂ ಮಾಡಿದ್ವಿ. ಅದನ್ನೇ ಮಾದರಿ ಎಲ್ಲರನ್ನೂ ಸಂಪರ್ಕ ಮಾಡಿ ಆ ವಿದ್ಯಾರ್ಥಿಗಳು, ನಾವಿಲ್ಲಿ ನಮ್ಮೊಂದು ಋಣ ಇರುತ್ತೆ. ನಾವಿಲ್ಲಿ ಮಣ್ಣಲ್ಲಿ ಆಟ ಆಡಿ ಬೆಳೆದು ಹೋಗಿದ್ದೀವಿ. ಅದಕ್ಕೆ ಋಣ ತೀರಿಸುವಂಥ ಅವಕಾಶ ಇರುತ್ತೆ. ಅವ್ರ ಶ್ರೀಗಳು ಯಾವತ್ತೂ ನಮ್ಮನ್ನು ಕೇಳಿಲ್ಲ, ಏನೂ ಕೇಳಿಲ್ಲ. ಇವತ್ತಿಗೂ ಈ ಕಾರ್ಯಕ್ರಮ ಆದರೆ 1 ರೂಪಾಯಿನೂ ನಮ್ಮ ಕಡೆಯಿಂದ ಕೇಳಿಲ್ಲ. ಅದು ಮೊದಲಿನವರು ಹಂಗೆ ಇದ್ರು, ಇವರು ಹಂಗೆ ಇದ್ದಾರೆ. ಬಟ್ ನಾವು ನಮ್ಮ ಮನಸ್ಸಾರೆ ಏನಿದೆ, ನಮ್ಮ ಮನಸ್ಥಿತಿ ಏನಿದೆ, ನಾವು ನಮ್ಮ ಹುಡುಗರೆಲ್ಲ ಒಕ್ಕಟ್ಟಾಗಿ, ಹುಡುಗಿಯರು ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ, HR ಇದ್ದಾರೆ,
HR ಅಲ್ಲಿ ಒಂದೊಂದು ಕಂಪ್ನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಅಂದರೆ VP ಅಂತೀವಿ ನಾವು ಅದಕ್ಕೆ. ಇಡೀ ಕಂಪ್ನಿಗಿನ ವೈಸ್ ಪ್ರೆಸಿಡೆಂಟ್ ಆಗಿ ಇಲ್ಲಿ ಓದೋರಾಗಿದ್ದಾರೆ, ಜಡ್ಜಿಗಳಾಗಿದ್ದಾರೆ, DYSPಗಳಾಗಿದ್ದಾರೆ, ಇನ್ಸ್ಪೆಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ. ಮ್ಯಾಕ್ಸಿಮಮ್ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಮೊನ್ನೆ ಚೆನ್ನೈಯಿಂದ ಹುಡುಗ ನನಗೆ ಫೋನ್ ಮಾಡಿ, ಅಣ್ಣ ನಾನು ಲೈಬ್ರರಿಗೆ ಬುಕ್ಸ್ ಕೊಡಿಸ್ತೀನಿ, ನಾನು ಯಾವ ರೀತಿ ಕೊಡಿಸ್ಬೇಕು ಏನು ಅಂತ ಅಂತೇಳಿ ನನಗೆ ಫೋನ್ ಮಾಡಿ, ಅಂದರೆ ಗ್ರೂಪ್ ಅಡ್ಮಿನ್ನು ಮತ್ತು ಲಿಂಕಲ್ಲಿ ಇರೋದರಿಂದ ನಮ್ಮನ್ನು ಕೇಳ್ತಾ ಇದ್ದಾರೆ. ಅದು ಎಲ್ಲರಿಗೂ ಅಲರ್ಟ್ನೆಸ್, ಅಂದರೆ ಒಂದು ಎಲ್ಲರಿಗೂ ಇದಕ್ಕೆ ಬಂದಿದೆ, ಮನಸ್ಸಿಗೆ ಬಂದಿದೆ. ಆಮೇಲೆ ಎಲ್ಲರೂ ಇನ್ವಾಲ್ವ್ ಆಗ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ, ಇದಕ್ಕೆ ಎಲ್ಲರೂ ಬಂದು ಇನ್ವಾಲ್ವ್ ಆಗ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೂ ಸುಮಾರು ನಮ್ಮ ಅಂದಾಜು ಪ್ರಕಾರ ಒಂದು 700-800 ಜನ ಬರೀ ಹಳೆ ವಿದ್ಯಾರ್ಥಿಗಳು ಬರೋ ಅಂದಾಜಿದೆ ನಮ್ಮ ಲೆಕ್ಕಾಚಾರದಲ್ಲಿ. ಇನ್ನು ಉಳಿದಂಗೆ ನಾವು ಅವ್ರಿಗೂ ಹೇಳ್ತಾ ಇದ್ದೀವಿ, ಇಲ್ಲ ನೀವು ಇನ್ವಾಲ್ವ್ ಆಗಬೇಕು, ನಿಮ್ಮ ಊರಿಗೆ ಬಂದಾಗ ಸ್ಕೂಲಿಗೆ ಬಂದು ಹೋಗಬೇಕು, ನಿಮ್ಮ ಪ್ರಿಮೈಸಸ್ಸಿಗೆ ಬರಬೇಕು, ಗ್ರೌಂಡಿಗೆ ಬರಬೇಕು. ಇಲ್ಲಿ ಈಗಲೂ ಕೂಡ ಬಡ ಮಕ್ಕಳೇ ಓದ್ತಾ ಇರೋದು. ನಾವೆಲ್ಲ ಓದಿದ್ದಿಲ್ಲ 175-170 ರೂಪಾಯಿ ಫೀಸಲ್ಲಿ ಓದಿ ಪಾಸ್ ಆಗಿದ್ದೀವಿ. ಈಗಲೂ ಅಷ್ಟೇ, ಈಗಲೂ ಕೂಡ ಸರ್ಕಾರಿ ದರದಾಗೆ ಇರೋದು. ಅದನ್ನು ಕೂಡ ನಾವು ಅಂದರೆ ತುಂಬ ಕಷ್ಟದಲ್ಲಿ ಹೋಗಿರೋದ್ರಿಂದ, ಬಟ್ ನಾವು ಓದಿದ ದಾರಿ ಮರಿಬಾರ್ದು ಅಂತ ನಾವು ಇಲ್ಲಿ ಬರಬೇಕು. ಅದಕ್ಕೆ ನಿಮ್ಮೆಲ್ಲರ ಜವಾಬ್ದಾರಿ ಭಾಳ ಮುಖ್ಯ ಇದೆ. ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಅಲರ್ಟ್ ಮಾಡುವಂಥದ್ದು. ನಾವು ಗ್ರೂಪ್ ಇದೆ, ಫೇಸ್ಬುಕ್ ಇದೆ, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ತಾ ಇದ್ದೀವಿ. ಬಟ್ ಮಾಧ್ಯಮದಲ್ಲೂ ಒಂದು 4 ಅಕ್ಷರ ಬಂದರೆ ಹಳೆಯ ವಿದ್ಯಾರ್ಥಿಗಳ ಬಗ್ಗೆ ನಾವು ಇಷ್ಟು ದಿವಸ ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತ ಮಾಡಿದ್ದೀವಿ. ನನಗನ್ಸುತ್ತೆ ಯಾರೂ ಈ ಥರ ತಲೆ ಕೆಡಿಸ್ಕೊಂಡಿಲ್ಲ ಅಂತ. ನಾವು ಮಹಾಸಂಘನೇ ಮಾಡೋಕ್ಕೆ ಮನಸ್ಸು ಮಾಡಿದ್ವಿ. ಸುಮಾರು 2000 ಚಿಲ್ಲರೆ ಜನ ಆಗ್ತಾರೆ. ಎಲ್ರಿಗೂ ಅವ್ರಿಗೆ ನಾವು ಫೀಸ್ ಇಲ್ಲ, ಏನಿಲ್ಲ, ಮೆಂಬರ್ಶಿಪ್ ಆಗುವಂಥದ್ದು. ಅವ್ರಿಗೆ ಏನು ಸ್ಕೂಲ್ಗೆ ಏನು ಮಾಡಬೇಕು, ಮಕ್ಕಳಿಗೆ ಏನು ಮಾಡಬೇಕು, ಅಂದರೆ ಅವ್ರಿಗೆ ಲ್ಯಾಬ್ ಆಗ್ಬೋದು, ನಾಳೆ ಕಂಪ್ಯೂಟರ್ ಆಗ್ಬೋದು, ಡಿಜಿಟಲ್ ಬೋರ್ಡ್ಸ್ ಆಗ್ಬೋದು, ಏನೋ ವಾಟ್ ಎವರ್ ಇಟ್ ಮೇ ಬಿ, ಅವ್ರಿಗೆ ಏನೇನು ತಿಳಿತದ. ಯಾಕಂದರೆ ಅವರೆಲ್ಲರೂ ದೊಡ್ಡ ದೊಡ್ಡ ಶಹರಗಳಲ್ಲಿ ಬೆಳೀತಾ ಇದ್ದಾರೆ. ಅವರಿಗೆ ಶಿಕ್ಷಣದ ಮಹತ್ವ ಏನು ಅನ್ನೋದು ಗೊತ್ತಿದೆ. ಇದನ್ನು ಆವಾಗಲೇ ಗಣೇಶನ ಹೇಳಿದ್ರು, ಇಂಗ್ಲೀಷ್ ಮಾಧ್ಯಮ ಈಗ ನಾನು ನಾಳೆ 31ಕ್ಕೆ ಖುಷಿ ಸಂಗತಿ ಅಂದರೆ ರವಿ ಚನಂದ್ ಅವ್ರನ್ನ ಕರೆಸ್ತೀನಿ. ಅವರು ಸ್ಪೀಕರ್, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅವ್ರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ಅಜ್ಜಾರ ಹೇಳಿದ್ರಲ್ಲ ಯಾರಾದರೂ ಕರೆಸು ಅಂತ. ನಾವು ಆ್ಯಕ್ಚುಲಿ ಮಾಂತೇಶ್ ಬಿಡಿಗೆ ಅವ್ರು ಕರೆಸೋದು ಅವ್ರು ತೀರ್ಕೊಂಡ್ರು. ಅವರಾದ್ಮೇಲೆ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ. ರವಿ ಡಿ ಚಂದ್ ಅವರು IPS, ಇವತ್ತು ಅಗ್ನಿಶಾಮಕ ದಳದ ಕರ್ನಾಟಕ ಹೆಡ್ ಅವರು ಬರ್ತಾರೆ. ನಮಗೊಂದು 1 hour ಮಕ್ಕಳಿಗೆ ಸ್ಪೀಚ್ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಆಮೇಲೆ ಇಲ್ಲಿ ಓದಂಥವ್ರು ಶಶಿಕಲಾ ಜೊಲ್ಲೆ ಮೇಡಮ್ ಅವ್ರು ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಆ್ಯಕ್ಚುಲಿ ಕರೆದು ಒಂದ್ಸಲ ಆನರ್ ಮಾಡೋದೆಲ್ಲ ಪ್ರಯತ್ನ ಮಾಡ್ತೀವಿ, ಏನೋ ಒಂದು ಪ್ರೋಗ್ರಾಮಿಗೆ ಬಂದಿವಿ. ಆ ಥರದ್ದೆಲ್ಲ ಜನ ಇದ್ದಾರೆ. ಅವರಿಗೆ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಲಿಂಕ್ ಆಗಿದ್ವಿ. ಸಂಸ್ಥೆಗೆ ಬಂದು ಸಹಾಯ ಮಾಡಿ, ನೀವೆಲ್ಲರೂ ಇರಬೇಕು, ನಾವೆಲ್ಲ ಜೊತೆಗಿರಬೇಕು ಅಂತ ವರ್ಷಕ್ಕೆ 1-2 ಕಾರ್ಯಕ್ರಮ ಮಾಡಿ ಅವರೆಲ್ಲ ಕರೆಸುವಂಥದ್ದು ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಕೋರೋದಿಷ್ಟೇ. ಸ್ವಲ್ಪ ಎಷ್ಟು ಸಾಧ್ಯ ಇದೆ ಅಷ್ಟು ಹಳೆ ವಿದ್ಯಾರ್ಥಿಗಳು ಕೂಡ ಅಂದರೆ ಅಲರ್ಟ್ನೆಸ್ ಆಗುವಂಥದ್ದು ಅಷ್ಟೇ. ಎಲ್ಲರೂ ಸೇರ್ತಾ ಇದ್ದಾರೆ ಅಂತಂದರೆ ಅಲ್ಲಿಗೆ ಒಂದು ಮಾಹಿತಿ ಹೋಗುತ್ತೆ. ನಾವು ಹೇಳೋದಕ್ಕೂ ಪತ್ರಿಕೆ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ನಮ್ಮಲ್ಲಿ ತಾವು ಕೂಡ ಅವತ್ತೆಲ್ಲ ಬರಬೇಕು. ಅಜ್ಜಾರು ಇರ್ತಾರೆ, ಎಲ್ಲರೂ ಇರ್ತಾರೆ. ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ, ಶಾಸಕರು. ಅದೇ ಪ್ರೋಟೋಕಾಲ್ ಎಲ್ಲ ಏನಿದೆ ಅದನ್ನು ಮಾಡಿದ್ದು ಮ್ಯಾಕ್ಸಿಮಮ್. ಪತ್ರಿಕೆಯಿಂದ ಪ್ರತಿಯೊಂದು ಸಂದರ್ಭದಲ್ಲಿ ಅವರು ಮೊನ್ನೆ ಕಾರ್ಯಕ್ರಮ ಮಾಡಿ